ಯಾವತ್ತೂ ಕೂಡ ನಿಮ್ಮ ಸೇವೆಗೆ. ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇದೆ, ಮೇಡಮಿಗೆ ಟಿಕೆಟ್ ಸಿಗಲಿಲ್ಲ, ಮನೆ ಸೇರಿಬಿಟ್ರು, ಮುಗೀತು ರಾಜಕೀಯ, ತಿಲಾಂಜಲಿ ಆಡ್ಬಿಟ್ರು, ನಾವು ರಾಜಕೀಯದಿಂದ ಮುಗಿಸ್ಬಿಟ್ವಿ ಅಂತ ಕೆಲವರು ಹೇಳ್ತಾರೆ. ಕೆಲವರು ಇಲ್ಲ ಮೇಡಮ್ ಮನೆ ಬಿಟ್ಟೆ ಹೊರಗೆ ಬರಲ್ಲ ಅಂತಾರೆ. ಯಾವತ್ತೂ ವೀಣಾ ಕಾಶ್ಯಪ್ನವ್ರು ಇಸ್ ಎ ಫೈಟರ್. ಯಾವತ್ತೂ ಸೋಲು ಒಪ್ಕೊಳ ಈಸಿ ಆದ ಸೋಲು ಒಪ್ಕೊಳ ಹೆಣ್ಮಗಳನ್ನ ನಾನಲ್ಲ. ಹೊಸ ಅಧ್ಯಾಯ, ಪುಟಗಳಲ್ಲಿ ಕಹಿನೂ ಬರುತ್ತೆ, ಸಿಹಿನೂ ಬರುತ್ತೆ. ಮತ್ತೊಂದು ಪುಟ ತಿರುಗಿಸಿ ನಾವು ಬುಕ್ಸ್ನ ಮುಚ್ಚಬಾರ್ದು. ಸೋಲು ಇವತ್ತೇನೋ ಕಷ್ಟ ಬಂದಿದೆ ಅಂದ ತಕ್ಷಣ ಪುಟ ತಿರುಗಿಸ್ಲಾರ್ದಂಗೆ ಏಡಿಯಂಗೆ ನಾವು ಬುಕ್ಸ್ ಮುಚ್ಕೊಂಡು ಹೋಗ್ಬಾರ್ದು. ಪುಟ ತಿರುಗಿಸ್ಬೇಕು. ಪುಟ ತಿರುಗಿಸಿದಾಗ ಮತ್ತೆ ಹೊಸ ಅಧ್ಯಾಯ ಶುರುವಾಗುತ್ತೆ. ಇವತ್ತಿಂದ ಹೊಸ ಅಧ್ಯಾಯ ಅಂತ ಹೇಳೋದಕ್ಕೆ ಬಯಸ್ತೀನಿ. ಬಾಗಲಕೋಟೆಯ ಮುನ್ನುಡಿ ಬರದೇ ಬರಿತೀನಿ ಅನ್ನುವಂಥ ವಿಶ್ವಾಸ ನನಗಿದೆ. 28 ಕರ ಬರಿತೀನಿ, 29 ಕರ ಬರಿತೀನಿ. ಬಾಗಲಕೋಟೆ ಇತಿಹಾಸದಲ್ಲಿ ನನ್ನ ಹೆಸರು ಇರೋದಂತರೂ ಗ್ಯಾರಂಟಿ. ಮಹಿಳಾ ಶಕ್ತಿ ಅಂತೇಳಿ ನಂಬಿದರೆ ಆ ಮಹಿಳಾ ಶಕ್ತಿಯಾಗಿ ನಾನು ಇದ್ದೇ ಇರ್ತೀನಿ. ಎಲ್ಲ ಹೆಣ್ಮಕ್ಳು ನಾವು ಆಸ್ತಿಯನ್ನು ಕಳ್ಕೊಂಡ್ಬಿಟ್ವಿ, ನಮ್ಮ ಮೇಡಮ್ನ ಕಳ್ಕೊಂಡ್ಬಿಟ್ವಿ, ನಮಗೆ ಅನುತನು ಕೇಳೋಕ್ಕೊಬ್ರು ಇದ್ರು ಹೆಣ್ಮಕ್ಳು ಪರವಾಗಿ ಎನ್ನುವಂಥ ಒಂದು ಭಾವನೆ ಇತ್ತು. ಇವತ್ತಿಗೂ ಕೂಡ ನಾನು ಇರ್ತೀನಿ ನಿಮ್ಮ ಪರವಾಗಿ. ಯಾವತ್ತು ಮಹಿಳೆಯರ ಶಕ್ತಿಯಾಗಿ, ಮಹಿಳೆಯರ ಧ್ವನಿಯಾಗಿ ನಾನು ಜಿಲ್ಲೆಯಲ್ಲಿ ಖಂಡಿತವಾಗ್ಲೂ ಇರ್ತೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಾನು ಹೇಳಿದೆ ನಿಮಗೆ, 28ರಲ್ಲಿ ಅವಕಾಶ ಕೊಟ್ರು ಸರಿನೇ, 29ರಲ್ಲಿ ಕೊಟ್ರು ಸರಿನೇ. ಆಕಾಂಕ್ಷಿ ಅಂತೂ ನಾನು ಎರಡಕ್ಕೂ ಹೌದು. ಉತ್ತರ ಜನ ಯಾವುದಕ್ಕೆ ಅಪೇಕ್ಷೆ ಪಡ್ತಾರೆ ನಾನು ಅದಕ್ಕೆ. ನಾನು ಮೊದಲೂ ಹೇಳಿದ್ದೀನಿ, ಇವಾಗೂ ಹೇಳ್ತಾ ಇದ್ದೀನಿ, ಜನ ನನ್ನನ್ನು ಯಾವುದಕ್ಕೆ ನಿಲ್ಬೇಕು ಅಂತೇಳಿ ಅಪೇಕ್ಷೆ ಪಡ್ತಾರೋ ಅದಕ್ಕೆ ನಾನು ಸಿದ್ಧ. ನೋಡಿ ಮುಂದುವರೆದ್ರೆ ಜನ ಒಂದ್ಸರಿ ನೋಡ್ತಾರೆ. ಇದಕ್ಕೆ ಮುಂದಿನ ದಿನಮಾನದಲ್ಲಿ